2,000 ರೂಪಾಯಿ ಕೊಡ್ತೀರಿ ಅಂತ ಗೃಹಲಕ್ಷ್ಮಿ ಕೊಟ್ಟೇ ಇಲ್ಲ. 5,000 ಕೋಟಿ ಹಂಗೆ ಪೆಂಡಿಂಗ್ ಇಟ್ಟಿದ್ದೀರಾ. ಪೆನ್ಷನ್ನು ಕೊಡೋಕ್ಕಾಗದೆ 3 ತಿಂಗಳಿಂದ ಪೆನ್ಷನ್ ಸಿಕ್ಕಿಲ್ಲ ಯಾರಿಗೂ ಬಡವರಿಗೆ. ಅಂದರೆ ಇದನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಬರೋಕ್ಕೆ ಎಲ್ಲಿಂದ ದುಡ್ಡಿದೆ ನಿಮ್ಮ ಹತ್ರ ಕೊಡೋಕ್ಕೆ? ಅಂದರೆ ಸರ್ಕಾರ ಪಾಪರ್ ಆಗಿದೆ. ಅದಕ್ಕೋಸ್ಕರ ಬರ ಘೋಷಣೆ ಮಾಡೋದ್ರಲ್ಲಿ ಹಿಂದೆ ಮುಂದೆ ತುಳಿತಾ ಇದ್ದಾರೆ ಅಷ್ಟೇ. ಇವ್ರ ಹತ್ರ ಹಣ ಇದ್ದಿದ್ರೆ ಇಷ್ಟೊತ್ತು ಸರ್ಕಾರ ಘೋಷಣೆ ಮಾಡಬೇಕಾಯ್ತು. ಯಾವ ಮುಖ ಇಟ್ಕೊಂಡು ಕೇಂದ್ರಕ್ಕೆ ಹೋಗಿ ಇಲ್ಲಿ ನಿಯೋಗ ಕಳಿಸಿ ಅಂತ ಹೇಳ್ತಿರಲ್ಲ. ನೀವೇ ರಾಜ್ಯದವರು ಒಂದು ನಿಯೋಗ ಎಲ್ಲನ ಹೋಗಿದ್ದೀರಿ? ಯಾವ ಜಿಲ್ಲೆಗೆ ಹೋಗಿದ್ದೀರಪ್ಪ? ಮುಖ್ಯಮಂತ್ರಿ ಒಂದು ಜಿಲ್ಲೆ ಬಿಟ್ಟರೆ ಇನ್ಯಾವ ಜಿಲ್ಲೆಗೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ? ಒಂದು 3 ದಿನ 4 ದಿನ ಮುಖ್ಯಮಂತ್ರಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡಬೇಕಾಯ್ತಲ್ಲ. ನೀವೇ ಭೇಟಿ ಮಾಡೋಕ್ಕಾಗಲ್ಲ, ಕೇಂದ್ರದವ್ರು ಬಂದು ಭೇಟಿ ಮಾಡಬೇಕಂತೆ. ಹಾಸ್ಯಾಸ್ಪದ ಇದು. ಅದು ಅವ್ರು ಹೋಗಿರೋದು ಈ ಬರದ ಸಂಬಂಧಪಟ್ಟಂತೆ, ಕಾವೇರಿ ಸಂಬಂಧಪಟ್ಟಂತೆ ಅಲ್ಲ. ಅವ್ರ ಪಾರ್ಟಿ ಕ್ಯಾಬಿನೆಟ್ ರಚನೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ. ಅದರಲ್ಲಿ ಇದು ಒಂದು ಸೇರಿಸ್ಕೊಂಬಿಡೋಣ. ಬರೀ ಕಾಂಗ್ರೆಸ್ ಪಾರ್ಟಿ ರೀಶಫಲ್ಗೋಸ್ಕರ ಬಂದಿದೆ ಅಂದರೆ ಕ್ಯಾಬಿನೆಟ್ ರಚನೆಗೋಸ್ಕರ ಬಂದಿದ್ದೀನಿ ಅನ್ನೋ ಮೆಸೇಜು ಹೋದರೆ ಜನ ನಮ್ಮನ್ನು ಬೈತಾರೆ. ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಅಂತ ಸೇರಿಸ್ಕೊಂಡಿದ್ದಾರಲ್ಲ. ಈ ಉದ್ದೇಶ ಇಟ್ಕೊಂಡು ಅವರು ಗ್ಯಾರಂಟಿ ಹೋಗಿಲ್ಲ ಮುಖ್ಯಮಂತ್ರಿ. ಹಂಗಿದ್ದಿದ್ರೆ ಇದಕ್ಕೋಸ್ಕರ ಸಮಯ ಕೊಟ್ಟು ಹೋಗ್ಬೇಕಾಯ್ತು. ಅದು ಬಿಟ್ಟು ಅವರು ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇದನ್ನು ಒಂದು ಸಭೆ ಮಾಡಿಬಿಟ್ಟು ಟ್ಯಾಪೆ ಹಾಕೋಣ ಅಂತ ಹೋಗಿದ್ದಾರೆ. ಇದು ಕಾಟಾಚಾರದ ಮೀಟಿಂಗ್. ಇದು ಕಾಟಾಚಾರಕ್ಕೆ ಕರೆದಿರುವಂಥ ಮೀಟಿಂಗ್ ಅಷ್ಟೇ. ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಮಾಡಿದ್ದಾರೆ ಅಷ್ಟೇ. ಬರಕ್ಕೆ ಅಂತ ನಾವಿವಾಗ ಬರ ಅಂತಾನೆ ಹೋಗ್ತಾ ಇದ್ದೀರಿ. ಬೇರೆ ಪ್ರೋಗ್ರಾಮೇ ಇಲ್ಲ ನಮ್ಮದಲ್ಲಿ. ಯಾವ ಮದುವೆನೂ ಇಲ್ಲ, ಯಾವ BJP ಸಮಾವೇಶ ಏನೂ ಇಲ್ಲ. ಬರ ಅಂತಾನೆ ಹೋಗ್ತಾ ಇದ್ದೀರಿ. ಎಲ್ಲ ಜಿಲ್ಲೆಗೂ ಹೋಗ್ತಾ ಇದ್ದೀರಿ. ಹಂಗೆ ಮುಖ್ಯಮಂತ್ರಿ ಹೋಗಿಲ್ಲ, ಹಂಗೆ ಕಾಟಾಚಾರಕ್ಕೆ ಹೋಗಿದ್ದಾರೆ ಅಷ್ಟೇ. ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆಯಿತು, 3 ಜಿಲ್ಲೆಗೆ 3 ಡಿವಿಷನ್ಗೆ ಹೋಗಿದ್ದಾರೆ ಅಂತ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆ ಮುಖ್ಯಮಂತ್ರಿ ಹೋದ್ಮೇಲೆ ಇಷ್ಟು ಹಣ ಬಿಡುಗಡೆ ಅಂತ ಆಗಬೇಕಲ್ಲ. ವರದಿ ತಗೊಂಡ್ಮೇಲೆ, ಜಿಲ್ಲಾಧಿಕಾರಿಗಳು ವರದಿ ಆದ ಮೇಲೆ ಇಷ್ಟು ಲಾಸ್ ಆಗಿದೆ, ಇಷ್ಟು ಬೆಳೆ ಹಾನಿಯಾಗಿದೆ, ಇಷ್ಟು ಕುಡಿಯೋ ನೀರಿಗೆ ಬೇಕು, ಇಷ್ಟು ಮೇವಿಗೆ ಬೇಕು ಅಂತ ವರದಿ ಕೊಟ್ಟಿರ್ತಾರೆ DC. ಅವಾಗ ಇಮಿಡಿಯೇಟ್ ಘೋಷಣೆ ಮಾಡಬೇಕಲ್ಲ. 1 ಕೋಟಿ ಕೊಟ್ಟಿರೋದು ಇನ್ನೂ ಫೈನಾನ್ಸರ್ ಬಿಡುಗಡೆ ಮಾಡಿಲ್ಲ. ಹಣ ಕೊಟ್ಟ ಅವಾಗೆ 15 ದಿನ ಆಯಿತು, ಅದನ್ನು ಬಿಡುಗಡೆ ಮಾಡಿಲ್ಲ. ಹಣ ಬಿಡುಗಡೆ ಆಗಿಲ್ಲ, ಸ್ಟೇಟ್ಮೆಂಟ್ ಅಷ್ಟೇ. ಈಗ ನೀವು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತೀರಿ. ಅವ್ರು 1 ಕೋಟಿ ಕೇಳಿದಾರಾ? ಕೇಳಬೇಕಲ್ಲ, ಹೇಳ್ಬೇಕು ನೀವು. ಅವ್ರು 1 ಕೋಟಿ ಕೇಳಿದಾರ, 50 ಲಕ್ಷ ಕೇಳಿದಾರ, ಇಲ್ಲ 100 ಕೋಟಿ ಕೇಳಿದಾರಲ್ಲ, ಹೇಳಿ. ಅವ್ರು 100 ಕೋಟಿ ಕೇಳಿದರೆ ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಯಾವ CM ಅಂತಾರೆ ನಿಮ್ಮನ್ನ? ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ಇಷ್ಟು ಹಣ ಕೇಳಿದ್ದಾರೆ, ನಾನು ಇಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ, ಅದನ್ನ ಹೇಳಿ, ಪಬ್ಲಿಕ್ ಗೊತ್ತಾಗ್ತೈತೆ. ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಎಲ್ಲಿ 10 ಬೋರ್ವೆಲ್ ಬರಲ್ಲ. ಒಂದು ತಾಲೂಕಲ್ಲಿ 10 ಹಳ್ಳಿ ಬರ್ತದೆ. 10 ಹಳ್ಳಿ, ನಾವು 200-300 ಹಳ್ಳಿ ಇರ್ತೈತೆ ಒಂದೊಂದು ತಾಲೂಕಲ್ಲಿ. ಒಂದೊಂದು ಹಳ್ಳಿಗೆ ಒಂದೊಂದು ಬೋರ್ವೆಲ್ ಅಂದ್ರೂ ಕೂಡ ಎಷ್ಟು ದುಡ್ಡು ಬೇಕು ನಿಮಗೆ? ಕೆಟ್ಟೋಗಿರೋ ಬೋರ್ವೆಲ್ ರಿಪೇರಿ ಮಾಡೋಕ್ಕೂ ಆಗಲ್ಲ 1 ಕೋಟಿಯಲ್ಲಿ. ಆ ತಾಲೂಕಲ್ಲಿ ಕೆಟ್ಟೋಗಿರೋ ಬೋರ್ವೆಲ್ನ ರಿಪೇರಿ ಮಾಡೋಕ್ಕೂ ಆಗಲ್ಲ ಹಣ. ಇದು ಇನ್ನು ಹೊಸ ಬೋರ್ವೆಲ್ಗಳು ಕೊರೆಯೋ ಪ್ರಶ್ನೆನೇ ಇಲ್ಲ. ಇದು ಮಾತತ್ರ ಕೇಂದ್ರ ಸರ್ಕಾರ ಅಂತ. ಕೇಂದ್ರ ಸರ್ಕಾರ ಇಲ್ಲಿ ಪರಿಶೀಲನೆಗೆ ಬರೋಕ್ಕೆ ಮುಂಚೆ ನೀವು ಬರ ಅಂತ ಘೋಷಣೆ ಮಾಡಿ ರಿಪೋರ್ಟ್ ತಯಾರು ಮಾಡಬೇಕು. ಹಿಂದೆ ನಾನು ಮಿನಿಸ್ಟರ್ ಇದ್ದಾಗ ರಿಪೋರ್ಟ್ ತಯಾರು ಮಾಡ್ತಾ ಇದ್ರಿ. ರಿಪೋರ್ಟ್ ಮಾಡಿ, ಬುಕ್ಲೆಟ್ ಮಾಡಿ, ಅದನ್ನು ಕೇಂದ್ರಕ್ಕೆ ಹೋಗಿ ಕೇಂದ್ರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಯ್ತು. ಅದನ್ನು ಪರಿಶೀಲನೆ ಮಾಡಿದ್ಮೇಲೆ ಅವ್ರು ಬರ್ತಾರೆ ಇಲ್ಲಿಗೆ. ಅದು ಪದ್ಧತಿ. ಓಕೆ. ಹೀಗೆ BJP ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಚುನಾವಣೆ ಹತ್ರ ಬರ್ತಾ ಇದೆ.
MLA ಚುನಾವಣೆ ಬರೋಕ್ಕೆ ಮುಂಚೆ BJPಯವ್ರನ್ನೆಲ್ಲ ಜೈಲಿಗೆ ಹಾಕಬೇಕು ಅನ್ನೋ ಹುನ್ನಾರ ಅಷ್ಟೇ ಇದು. ಚುನಾವಣೆಯನ್ನು ಎದುರಿಸೋಕ್ಕೆ ಧೈರ್ಯ ಇಲ್ಲದೆ BJP ಮುಖಂಡರುಗಳನ್ನು ಜೈಲಿಗೆ ಹಾಕೋ ಅನ್ನೋ ಹುನ್ನಾರ. ಈಗ ದಿನನಿತ್ಯ ಅವನ್ಯಾರೋ ಪ್ರಕಾಶ್ ಅಂತ, ಆಮೇಲೆ ಯಾರೋ ಭಗವಾನ್, ದಿನನಿತ್ಯ ಹಿಂದೂ ಧರ್ಮದ ಬಗ್ಗೆ ಕೆಟ್ಟ